ಯಾರನ್ನ ಕೇಳಿ ನಿರ್ಧಾರ ತಗೊಂಡ್ರಿ ಅಮ್ಮೋರೆ ನೀವು ನಿಮ್ಮ ಯಜಮಾನರು ನಿರ್ಧಾರ ತಗೊಂಡ್ರೆ ಆಯ್ತಾ? ಎಲ್ಲ ನಿಮಗೆ ನೀವೇ ಮಾತಾಡ್ಕೊಂಡ್ಬಿಟ್ರೆ ಅಚ್ಚು ಮಾತಾಡ್ಬೇಡ ಅಂತ ಹೇಳಿ ಇವನಿಗೆ ಮಾತಾಡ್ಬೇಡ ಅಂತ ಹೇಳು. ನೋಡಿ ಯಜಮಾನ್ರೆ, ಈಗ ನಾವು ಮಾತಾಡದೆ ಹೋದ್ರೆ ಇನ್ಯಾವತ್ತು ಮಾತಾಡೋದಕ್ಕೆ ಆಗಲ್ಲ. ದಯವಿಟ್ಟು ಯಜಮಾನ್ರೆ, ನಿಮ್ ಕೈ ಮುಗಿತೀನಿ, ನಮ್ನ ಮಾತಾಡೋದಕ್ಕೆ ಬಿಡಿ. ಅಣ್ಣ, ನಿಜವಾಗ್ಲೂ ನಾನು ಅರ್ಚನಾ ಅಲ್ಲ ಅಣ್ಣ. ಶಾಂತಿ. ಇವನು ಶಂಕರು ಅಲ್ಲ, ಚಿನ್ನು. ನನ್ನ ಫ್ರೆಂಡ್ ಚಿನ್ನು. ನನ್ನ ಹುಡುಕ್ತಾ ಈ ಮನೆಗೆ ಬಂದಿದ್ದಾನೆ. ನಾನು ಅರ್ಚನಾನ ಶಾಂತಿನ ಅನ್ನೋ ಗೊಂದಲದಲ್ಲೇ ನನ್ನ ಜೊತೆಲೇ ಇದ್ಬಿಟ್ಟಿದ್ದಾನೆ. ಏನ್ ಹೇಳ್ತಾ ಇದೀಯಾ? ಅರ್ಚನಾ ಅಲ್ವಾ ಇವನು? ಶಂಕರು ಅಲ್ವಾ? ಹಾಗಿದ್ರೆ ನೀವಿಬ್ರು ಇಷ್ಟು ದಿನ ಆಡಿದ್ದೆಲ್ಲ ನಾಟಕನ? ಬದುಕಿದೆಲ್ಲ ಸುಳ್ಳ? ನಾನು ಅವತ್ತೇ ಹೇಳಿದೆ, ನನಗೆ ಈ ಸುಳ್ಳು ಹೇಳೋದು, ನಾಟಕ ಆಡೋದು ಇವೆಲ್ಲ ಇಷ್ಟ ಆಗೋದಿಲ್ಲ ಅಂತ. ಅಂತದ್ರಲ್ಲಿ ನೀವಿಬ್ರು ನನ್ನ ಜೊತೆಯಲ್ಲಿ ಇಷ್ಟು ದಿನ ಮೋಸ ಮಾಡ್ಕೊಂಡು ಬದುಕಿದ್ದೀರಾ. ಯಜಮಾನ್ರೆ, ಮೋಸದ ಬದುಕು ನನ್ನ ಹತ್ರನೇ. ರೀ, ಹೋದ್ರೆ ಹೋಗ್ಲಿ ಬಿಡ್ರಿ, ಅವಳ ಹಣೆ ಬರ, ಅವಳು ಏನಾದ್ರೂ ಅನುಭವಿಸ್ತಾಳೆ. ಆದ್ರೆ ನೀವು ನಿಮ್ಮ ಆರೋಗ್ಯ ಮುಖ್ಯ. ಏನು ಆಗಲ್ಲ ಸುಮತಿ, ಏನು ಆಗಲ್ಲ. ಈ ವೀರಣ್ಣ ಸತೋದ. ಯಾವತ್ತಿವರಿಬ್ರು ನನಗೆ ಮೋಸ ಮಾಡಿಕೊಂಡ್ರೆ ಅವತ್ತ ವೀರಣ್ಣ ಸತೋದ. ಇನ್ನು ಹೊಸದಾಗಿ ಸಾಯುವಂತ ಅವಶ್ಯಕತೆ ಇಲ್ಲ. ನಾನು ಅವತ್ತೇ ಹೇಳ್ದೆ, ನನಗೆ ಯಾರಾದ್ರೂ ಮೋಸ ಮಾಡಿದ್ರೆ ಇಷ್ಟ ಆಗಲ್ಲ, ಸುಳ್ಳು ಹೇಳಿದ್ರೆ ಇಷ್ಟ ಆಗಲ್ಲ ಅಂತ ಬಡ್ಕೊಂಡೆ. ಆದ್ರೆ ಇವ್ರು ನನಗೆ ಮೋಸನೂ ಮಾಡಿದ್ರು, ಸುಳ್ಳು ಹೇಳಿದ್ರು, ಸತ್ತೋಗ್ಬಿಟ್ಟೆ ನಾನು. ಅಣ್ಣ, ಹಾಗೆ ಮಾತಾಡ್ಬೇಡ. ಇಲ್ಲಿ ನೋಡಿ, ನೀವು ಟೆನ್ಷನ್ ತಗೋಬೇಡಿ. ಸುಮತಿ, ನಾನ್ ಸತ್ತು ಇವರನ್ನು ಬದುಕಿಸ್ಬೇಕಾ? ಬದುಕಿಸ್ಬಾರದು. ಇವತ್ತು ನಾನು ಬಿಡಲ್ಲ. ಏನಿದು ಯಜಮಾನ್ರೆ? ಅಚ್ಚು, ಯಜಮಾನ್ರೆ ಏನ್ ಮಾಡ್ತಿದ್ದಾರೆ ಯಜಮಾನ್ರೆ ನೀವು? ಯಜಮಾನ್ರೆ ಬೇಡ ಯಜಮಾನ್ರೆ,